ವೀಕ್ಷಕರಿಗೆಲ್ಲ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಸ್ಪರ್ಧಿಗಳು ಕಾಯೋದು ಕೂಡ ಕಿಚ್ಚನ ಚಪ್ಪಾಳೆಗೆ ಅಂತಲೇ ಹೇಳ್ಬೋದು. ಅದೇ ರೀತಿ ನೋಡೋದಾದರೆ ಇದು ವಾರದ ಕಿಚ್ಚನ ಚಪ್ಪಾಳೆ ಅಲ್ಲ, ಇಡೀ ಸೀಸನ್ಗೆ ಒಂದು ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಯಾರು ಸಿಗುತ್ತೆ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಅದರಲ್ಲಿ ಮೊದಲನೇದಾಗಿ ನೋಡೋದಾದರೆ ತ್ರಿವಿಕ್ರಮ್ ಅವ್ರಿಗೆ ಇಡೀ ಸೀಸನ್ನ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಸಿಗುತ್ತೆ ಅನಿಸುತ್ತೆ. ಯಾಕಂದರೆ ಅವ್ರಿಗೆ ಕೋಪ ಬಂದಾಗ ಮತ್ತು ಎಲ್ಲಿ ಮಾತನಾಡಬೇಕು ಅಂತ ಅವ್ರು ಚೆನ್ನಾಗಿ ಮಾತನಾಡ್ತಿದ್ರು. ಇನ್ನು ಕೋಪ ಬಂದಾಗ ಪ್ರತಿಸ್ಪರ್ಧಿಗಳ ಜೊತೆ ಯಾವ ರೀತಿ ಮಾತನಾಡಬೇಕು, ಹಾಗೆಯೇ ಎಷ್ಟು ತಾಳ್ಮೆಯಿಂದ ಇರಬೇಕು ಅನ್ನೋದು ತ್ರಿವಿಕ್ರಮ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಇನ್ನು ತ್ರಿವಿಕ್ರಮ್ ಅವರು ಟ್ರೋಫಿನ ಗೆಲ್ಲೋದಕ್ಕೆ ಬಂದಿರೋದು ಅನ್ನೋದು ಎದ್ದು ಕಾಣಿಸ್ತಾನೆ ಇತ್ತು. ಎಲ್ಲ ಆಟಗಳಿರ್ಬೋದು, ಮನೆಯ ಸ್ಪರ್ಧಿಗಳ ಜೊತೆ ಮಾತನಾಡೋದಿರ್ಬೋದು, ಎಲ್ಲ ಕಡೆ ಅವರ ಗೆಲುವೇ ಕಾಣ್ತಿತ್ತು ಅಂತಲೇ ಹೇಳ್ಬೋದು. ಇನ್ನು ತಾಳ್ಮೆಯ ಪ್ರತಿರೂಪವಾಗಿ ಕಾಣಿಸಿಕೊಂಡ ತ್ರಿವಿಕ್ರಮ್ ಅವ್ರಿಗೆ ಇಡೀ ಸೀಸನ್ನ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗುವಂಥ ಸಾಧ್ಯತೆ ಇದೆ. ಇನ್ನು ಎರಡನೇ ಸ್ಪರ್ಧಿಯಾಗಿ ಯಾರಪ್ಪ ಅನ್ನೋದಾದರೆ ಹನುಮಂತು. ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೊಟ್ಟಂಥ ಹನುಮಂತು ಅವ್ರಿಗೆ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಸಿಗುವಂಥ ಸಾಧ್ಯತೆ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡ್ತಿದ್ರು. ಹಾಗೆಯೇ ಅವರಿಗೆ ಪ್ಲಸ್ ಪಾಯಿಂಟ್ ಅಂದರೆ ಒಂದು ಸಿಂಗಿಂಗ್ ಇತ್ತು. ಯಾರಿಗೆ ಯಾವ ರೀತಿ ಹಾಡನ್ನು ಹೇಳಬೇಕು ಆ ರೀತಿಯೇ ಹಾಡನ್ನ ಹೇಳ್ತಿದ್ರು. ಎಲ್ರಿಗೂ ಟಕ್ಕರ್ನ ಕೊಡ್ತಾ ತುಂಬಾ ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಆಗಿದ್ದಂಥ ಸ್ಪರ್ಧಿ ಅಂದರೆ ಹನುಮಂತು ಅಂತಲೇ ಹೇಳ್ಬೋದು. ಇನ್ನು ಟಾಸ್ಕ್ ಅಂತ ಬಂದರೆ ತುಂಬಾ ಆ್ಯಕ್ಟಿವ್ ಆಗಿ ಟಾಸ್ಕ್ಗಳನ್ನ ಆಡ್ತಿದ್ರು. ಅದರಲ್ಲೂ ಕೂಡ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಟಾಸ್ಕ್ಗಳನ್ನ ಆಡ್ತಿದ್ರು. ಅದು ಅಲ್ಲದೆ ಮನೆಯ ಕ್ಯಾಪ್ಟನ್ ಆಗಿ ಕೂಡ ಕಾಣಿಸ್ಕೊಂಡಿದ್ರು ಹನುಮಂತವರು. ಇದೆಲ್ಲ ಕಾರಣಗಳನ್ನ ಪರಿಗಣಿಸಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನು ಹನುಮಂತವ್ರಿಗೂ ಕೊಡುವಂಥ ಸಾಧ್ಯತೆ ಇದೆ. ಹೌದು, ಹನುಮಂತು ಹಾಗೂ ತ್ರಿವಿಕ್ರಮ್ ಇಬ್ಬರಿಗೂ ಕೂಡ ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆ ಸಿಗುವಂಥ ಸಾಧ್ಯತೆ ಇದೆ. ಯಾರಿಗೆ ಸಿಗುತ್ತೆ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಪ್ರಕಾರ ಇಡೀ ಸೀಸನ್ನ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಯಾರಿಗೆ ಸಿಗಬೇಕು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.